ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಲ್ಕೋಡ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಪಡಮಟ್ಟು, ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂಥ ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ, ಅದೇ ರೀತಿ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸಾಹೇಬ್ರವರಿಗೆ, ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ, ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು, ನನ್ನನ್ನು 10 ಸತಿ ಗೆರಾವ್ ಮಾಡಿರುವಂತ ರೈತ ಮುಖಂಡರು, ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರ್ ಅವರೇ, ಅವರ ಜೊತೆ ಯಾವಾಗ್ಲೂ ಕೈ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ, ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ, ಪ್ರತಿಯೊಂದು ಚುನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರುಜಿರವರೇ, ಪ್ರಕಾಶ್ ನಾಯ್ಕ್ ಬೈಬಾರ್ದು, ನಿಮ್ಮ ಹೆಸರು ತಗೊಳ್ತೀನಿ. ಪವಾರ್ ಬೈತಾ ಇರ್ತಾರೆ, ಜಗಳ ನಮ್ ಜೊತೆ, ಪವಾರ್ ಹೆಸರು ನಾನು ತಗೊಳ್ಳಲ್ಲ ಅಂತ ಹೇಳಿ ಪವಾರ್ ಅವರೇ, ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಭೀಮಾಶಂಕರ್ ಗುಳೇದ್ರವರೇ, ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೇ ಒಂದೇ ಮಾತು ಹೇಳ್ತೇನೆ, ನಿಮ್ಮ ಕೆಲಸ ಮುಗ್ದಿದೆ, ನಮ್ಮ ಕೆಲಸ ಶುರು ಆಗಿದೆ. ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು, ನನ್ನ SP ರವರು ತಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀವಂತ ಇವತ್ತು ಭರವಸೆಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ರೀ, ಸಾಕಾಯ್ತು ಅಷ್ಟೇ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಾವು ಸ್ವಲ್ಪ ಬ್ಯಾರೇದ್ ಮಾತಾಡಿಸ್ತಿದ್ವಿ, ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ. ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಮುಗಳಕೋಡ್ ಅಜ್ಜಾರದಾರ, ಅವರಿಗೆ ನಮಸ್ಕಾರ ಮಾಡ್ತಾ, ಈಗೇನು 2 ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು. ಅವರು ತಮ್ಮ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ ಜೊತೆ ಮತ್ತೆ ಬಂದಿದ್ದಾರೆ, ಅವರಿಗೆ ನಮಸ್ಕರಿಸ್ತಾ, ಈ ನಮ್ಮ ಎಲ್ಲ ಹೋರಾಟದ ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ, ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸರ್ ಅವರೇ, ತಡೆಯುವ ಮುಂದೆ ಬರ್ತೇನೆ ಕೊಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ರೋಷನ್, ನನ್ನ ಆತ್ಮೀಯ ಸಹೋದರ ರೋಷನ್ ರವರೇ, ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ, ಬೆನ್ನಿಗೆ ಬೆನ್ನೆಲುಬಾಗಿ ಕಳೆದ 10 ದಿನಗಳಲ್ಲಿ 22 ವರ್ಷ ಆಯ್ತು, ಕಳೆದ 10 ದಿನದ್ದು
ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂತ ಹೊಸ ಹೆಸರು ಕೊಡೋಣ ಚುನಪ್ಪನ್ಗೆ. ಗುರ್ಲಾಪುರ ಹುಲಿ. ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು. ಅದರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನ ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರೇ, ಗುರ್ಲಾಪುರ ಗುರು. ಹುಲಿ ಗುರು ಸರಿ ಅನ್ಸವಲ್ತೆ ಹೆಸರ. ಪ್ರಕಾಶ್ ನಾಯಕರವರೇ, ನಮ್ಮೂರ ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ. ಕುರುಬೂರು ಶಾಂತಕುಮಾರ್ ಸಾಹೇಬರು ನಮಗೆ ಮುಂಚೆಯಿಂದ ಪರಿಚಯ, ಬೆಂಗಳೂರದೊಳಗಿಂದ ಪರಿಚಯ. ಮತ್ತೆ ನಮ್ಮ ರಾಜು ಪವಾರ್, ಎಲ್ಲರೂ ಯಾರ್ದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು. ತಗೊಂಡೆ. ನಮ್ಮ ಸುಭಾಷ್ ಕಾಕ ಕಾಣಿಸವಲ್ರು, ಬಾಗಲಕೋಟೆ ಕಳಿಸಿದ್ರು. ನೀವೆಲ್ಲರೂ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿದಿರಿ, ಮತ್ತೆ ಮಾಧ್ಯಮ ಮಿತ್ರರು ಕೂಡ. ನನಗೆ ಎಲ್ಲಕ್ಕಿಂತ ಖುಷಿ ಆಗಿದ್ದೇನಂತಂದ್ರೆ, ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ 10 ದಿನಗಳಿಂದ. ಅದಕ್ಕಿಂತ ಇಂಪಾರ್ಟೆಂಟ್, ನೀವು ಕಳೆದ 10 ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ, ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಟ್ಸ್ ಆಫ್. ಎಷ್ಟೋ ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಾಗ, ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ, ಅದಕ್ಕೆ ಖರೆ ಯಾರು ಹಸಿರು ಶಾಲ್ ಹಾಕೊಂಡನ ಇಲ್ಲಿ ಕುಂತಾವ, ಯಾರೂ ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ಮತ್ತೊಂದು ಹ್ಯಾಟ್ಸ್ ಆಫ್. ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಹತ್ತರಿಗೆ ಒಳಗ. ಒಂದೇ ಖುಷಿ ವಿಚಾರ ಏನಂತಂದ್ರೆ, ಇಲ್ಲಿ ತನಕ ಒಂದು ನಾವು 8-10 ಮಂದಿಗೆ ಐಡೆಂಟಿಫೈ ಮಾಡಿದೀವಿ ಮತ್ತೆ ಅವ್ರಿಗೆ ಬಾರಿಸ್ತೀವಿ, ಅದು ಮಾತ್ರ ಶತಸಿದ್ಧ. ಅವ್ರು ಯಾರು ನಿಜವಾದ ರೈತರಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಅದೇ ಆಗಿದ್ದು. ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರೆ ಏನಂತ ಹೇಳಿ, ಸರ್ ಅವ್ರು ನಮ್ಮವರಲ್ಲ, ಕಿಡಿಗೇಡಿಗಳು ಕಾಣ್ಸಾಕತ್ತಾರ, ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು. ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಆಯ್ತು. ಮತ್ತೆ ಗುರ್ಲಾಪುರ ಹುಲಿ ಬಂತಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ ಜೊತೆ ಸೇರ್ಕೊಂಡು ಎಲ್ಲರನ್ನು ಶಾಂತ ಮಾಡಿ ಸಂಜೆ ಹೊತ್ತಿಗೆ ಹಸಿರು ಶಾಲ್ದು ಹಿಂಗ್ ತಿರುಗಿಸ್ಕೊಂತ ಬಂದ್ರು. ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಒಂದು, ಒಗ್ಗಟ್ಟಿನ ಬಲ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು. ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರೇ? ಗಾಂಧೀಜಿ ಏನು ಶಾಂತಿ ಪಾಠ ಹೇಳಿಕೊಟ್ಟಿದ್ರು, ಅದರದ ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ. ಆ ಶಾಂತಿ ಮತ್ತೆ ಅಹಿಂಸೆಯ ಪಾಠವನ್ನ ನಾವೆಂದೂ ಮರಿಬಾರದು. ಮರಂಗಿಲ್ಲ, ಹೌದಿಲ್ಲ? ನಾವು ಹಾಕೊಂಡಿರೋದು ಖಾಕಿ ಅಷ್ಟೇ. ನಮ್ ಜೊತೆ ನೀವು ಇದ್ದೀರಿ, ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ.
ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು ಮತ್ತೆ ಅವ್ರ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು. 2 ನಿಮಿಷ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಮತ್ತೆ ಜಾಸ್ತಿ ಮಾತಾಡಂಗಿಲ್ಲ. ನಿಮ್ಮ ಹೋರಾಟಕ್ಕೆ, ಶಾಂತಿಯುತ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮುಂದೆ ಕೂಡ ಇದೇ ರೀತಿ ಶಾಂತಿಯುತ ಹೋರಾಟ ಇರಲಿ. ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಚುನಪ್ಪ ಒಂದು ಹೆಸರು ಕೊಟ್ರು ಸರ್. ಇವತ್ತು ಕನಕ ಜಯಂತಿ ಅದ. ನಮ್ಮ ನಾಡಿನೊಳಗೆ ಏನೂ ಗೊತ್ತಲಾಗ್ಲಾರ್ದ ಸರ್ ಬೆಳಗಾವಿ ಜಿಲ್ಲೆ ರಕ್ಷಣೆ ಮಾಡಕತ್ತೀರಿ. ನಮ್ಮ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ನೀವು ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಧನ್ಯವಾದಗಳು ಸರ್. ಮುಂದಿನದಾಗಿ ಕೃಷಿ ಆಯೋಗದ ಅಧ್ಯಕ್ಷರು ಹಿರಿಯ IAS ಅಧಿಕಾರಿಗಳಿಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ದಳವಾಯಿ ಸರ್ ಮಾತನಾಡಬೇಕಂತೇಳಿ ವಿನಂತಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದಾರ? ಅಲ್ಲಿ ಕೇಳ್ತಾ ಇದ್ದಾನ? ಇನ್ನೊಮ್ಮೆ ನಮಸ್ಕಾರ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಮಾನ್ಯ ಸಚಿವರು, ನನ್ನ ಕಿರಿಯ ಸಹೋದ್ಯೋಗಿಗಳಾದಂತಹ ರೋಷನ್, ಭೀಮಾಶಂಕರ್ ಮತ್ತು ತಮ್ಮೆಲ್ಲರ ಪರವಾಗಿ ಮುಂಚೂಣಿಯಲ್ಲಿ ನಿಂತಿದ್ದಂತಹ ಚುನ್ನಪ್ಪ ಅವರು ಮತ್ತು ಗುರೂಜಿ ಶಶಿಕಾಂತ್ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.